ಬಹುನಿರೀಕ್ಷಿತ ಲೋಕಸಭಾ ಚುನಾವಣೆಗಳು ಮುಗಿದಿವೆ. ಸೋತ ಅಭ್ಯರ್ಥಿಗಳ ಆತ್ಮಾವಲೋಕನ ಆರಂಭವಾಗಿದೆ. ಗೆದ್ದ ಅಭ್ಯರ್ಥಿ ಸೆಲೆಬ್ರೇಷನ್ ಜೋರಾಗಿದೆ. ದೇಶದಲ್ಲಿ 3ನೇ ಬಾರಿಗೆ ಎನ್ಡಿಎ ಮೈತ್ರಿಕೂಟ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಆದರೆ ತಾನು ಅಂದುಕೊಂಡ ಸಾಧನೆ ಮಾಡದೇ ಇರೋದು ಅಥವಾ ಈ ನೋವು ಎನ್ಡಿಎ ಮೈತ್ರಿಕೂಟದಲ್ಲಿ ಎದ್ದು ಕಾಣ್ತಾ ಇದೆ. ಕರ್ನಾಟಕದಲ್ಲೂ ಜಿದ್ದಾಜಿದ್ದಿನಿಂದ ಕೂಡಿದ್ದ ಕೆಲವು ಕ್ಷೇತ್ರಗಳು ಜನರ ಚಿತ್ತವನ್ನ ಕದ್ದಿವೆ. ಅದರಲ್ಲೂ ಕೂಡ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಸಿಎನ್ ಮಂಜುನಾಥ್ ಹಾಗೂ ಡಿಕೆ ಸುರೇಶ್ ಅವರ ನಡುವಿನ ಕಾಳಗ ಎಲ್ಲರನ್ನ ತನ್ನತ್ತ ಸೆಳೆದಿತ್ತು. ಡಿಕೆ ಸುರೇಶ್ ಮತ್ತೊಮ್ಮೆ ಸಂಸದರಾಗಲು ಪ್ಲಾನ್ ಮಾಡಿಕೊಂಡಿದ್ರು. ಆದರೆ ಮಂಜುನಾಥ್ ಅವರ ತಂತ್ರಕ್ಕೆ ಪ್ರತಿತಂತ್ರವನ್ನ ಹೆಣೆದು ಗೆಲುವನ್ನ ದಾಖಲಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲುವು ದಾಖಲಿಸಿದ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಜನಪ್ರಿಯತೆಗೆ ಸಂದ ಜಯವಾಗಿದೆ. ಮಂಜುನಾಥ್ ಡಿಕೆ ಕೋಟೆಯಲ್ಲಿ ತಮ್ಮ ಗೆಲುವಿನ ಬಾವುಟವನ್ನ ಹಾರಿಸಿದ್ದಾರೆ. ಈ ಗೆಲುವು ನಿಶ್ಚಿತವಾಗಿ ಸುಲಭದ್ದಾಗಿರಲಿಲ್ಲ. ಆದರೆ ಬಿಜೆಪಿ ಈ ಕ್ಷೇತ್ರದಲ್ಲಿ ಫೋಕಸ್ ಮಾಡಿ ರಣತಂತ್ರವನ್ನ ಹೆಣೆದಿದೆ. ಈ ಗೆಲುವಿಗೆ ಬಿಜೆಪಿ ಹಾಕಿಕೊಂಡ ಪ್ರತಿತಂತ್ರವನ್ನ ಭೇದಿಸುವಲ್ಲಿ ಡಿಕೆ ಬ್ರದರ್ಸ್ ನಿಶ್ಚಿತವಾಗಿ ವಿಫಲರಾಗಿದ್ದಾರೆ. ಇನ್ನು ಅಷ್ಟಕ್ಕೂ ಈ ಗೆಲುವು ರಾತ್ರೋರಾತ್ರಿ ಸಿಕ್ಕಿದಲ್ಲ. ಅದಕ್ಕಾಗಿ ಬಿಜೆಪಿ ವರ್ಕ್ ಮಾಡಿದೆ. ಮೊದಲಿನಿಂದಲೂ ಗ್ರೌಂಡ್ ಲೆವೆಲ್ ವರ್ಕ್ಗೆ ಹೆಸರುವಾಸಿಯಾಗಿರುವಂತಹ ಬಿಜೆಪಿ ಈ ಬಾರಿ ಇದನ್ನೇ ತನ್ನ ಅಸ್ತ್ರವನ್ನಾಗಿ ಬಳಸಿಕೊಂಡಿದೆ. ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡಿ ಜನರಿಗೆ ಹತ್ತಿರವಾಗಿದೆ. ಬೂತ್ ಮಟ್ಟದಲ್ಲಿಯೂ ಬಿಜೆಪಿ ವರ್ಕ್ ಕೈ ಹಿಡಿದಿದೆ. ಒಕ್ಕಲಿಗ ಪ್ರಾಬಲ್ಯದ ಕ್ಷೇತ್ರದಲ್ಲಿ ಡಿಕೆ ಬ್ರದರ್ಸ್ ಸೋಲನ್ನ ಕಂಡಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ಫೇಸ್ ವ್ಯಾಲ್ಯೂ ಮಂಜುನಾಥ್ ಅವರ ಕೈ ಹಿಡಿದಿದೆ. ಇನ್ನು ಈ ಚುನಾವಣೆಯಲ್ಲಿ ಬಿಜೆಪಿಗೆ 3 ಫ್ಯಾಕ್ಟರ್ಗಳು ಕೈ ಹಿಡಿದಿವೆ. ಪ್ರಧಾನಿ ಮೋದಿಯವರು 10 ವರ್ಷದ ಟ್ರ್ಯಾಕ್ ರೆಕಾರ್ಡ್, ದೇವೇಗೌಡ ಅವರ ಜನಪ್ರಿಯತೆ ಹಾಗೂ ವೈದ್ಯರಾಗಿ ಡಾಕ್ಟರ್ ಮಂಜುನಾಥ್ ಮಾಡಿದ ಸೇವೆಗೆ ಜನಮನ್ನಣೆ ನೀಡಿದ್ದಾರೆ. ಈ ಸೋಲು ಡಿಕೆ ಶಿವಕುಮಾರ್ ಅವರ ಸಿಎಂ ಗದ್ದುಗೆಗೆ ಏರುವಂತಹ ಕನಸನ್ನ ದೂರ ಮಾಡಿದೆ. ತಮ್ಮದೇ ಪ್ರಭಾವ ಇರುವ ಕ್ಷೇತ್ರದಲ್ಲಿ ತಮ್ಮ ಸಹೋದರನನ್ನು ಗೆಲ್ಲಿಸಲು ಶಿವಕುಮಾರ್ ಅವರಿಗೆ ಸಾಧ್ಯ ಆಗದೇ ಇರೋದು ರಾಜಕೀಯ ವಲಯದಲ್ಲಿ ಹಲವು ಚರ್ಚೆಗಳಿಗೆ ಎಡೆ ಮಾಡಿಕೊಟ್ಟಿದೆ.